ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ. ಡಿಕೆ ಶಿವಕುಮಾರ್ ಅವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಆಗಿದೆ. ಜೈಲು ಸೇರಿದವರನ್ನ ಬಿಡುಗಡೆ ಮಾಡುವಂತೆ ಅರ್ಜಿ. ತನ್ನ ಗಂಡ ತನ್ನ ತಮ್ಮಂದಿರು 37 ಜನ ಜೈಲಲ್ಲೇ ಇದ್ಬಿಟ್ಟಿದ್ದಾರೆ, ಬಿಡುಗಡೆ ಮಾಡಿಸ್ಕೊಡಿ ಅಂತ ಡಿಕೆ ಶಿವಕುಮಾರ್ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸೋ ತಪ್ಪಲ್ಲ, ಅವ್ರಿಗೆ ನೋವು ಇದೆ, ಕೇಳಿಕೊಂಡಿದ್ದಾರೆ. ಇದೇ ಅರ್ಜಿಯನ್ನ ಅವರ ಯಾರೋ ಗಂಡನೋ ತಮ್ಮಂದಿರೋ ಯಾರಿದ್ದಾರೆ ಅವ್ರಿಗೆ ಹೇಳಬೇಕಾಗಿತ್ತು ಅರ್ಜಿಯನ್ನ. ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡಪ್ಪ, ಮನೇಲಿರು ತಿನ್ಕೊಂಡು ಉಣ್ಕೊಂಡು ಕೆಲಸ ಮಾಡ್ಕೊಂಡಿರು ಅಂತೇಳಿ. ಈಗ ಹೋಗ್ಬಿಟ್ಟು ಸರ್ಕಾರಕ್ಕೆ ಮನವಿ ಅರ್ಜಿ. ಓಹೋ, ಜೈಲಿನಲ್ಲಿರುವಂಥ ಆರೋಪಿಗಳ ಸಂಬಂಧಿಕರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕೆ ಬೆಂಕಿ ಹಚ್ಚಕ್ಕೆ ಹೋಗಕ್ಕೆ ಹೇಳಕ್ಕಾಗ್ಲಿಲ್ವಾ ಮನೆಯಲ್ಲಿರೋರಿಗೆ? ನನ್ನ ಬ್ರದರು ಅದರಲ್ಲಿ ಇದ್ದಾರೆ. ನನ್ನ ಬ್ರದರ್ ಹೋಗಿ 3.5 years ಆಯಿತು ಸರ್. ಅವರು ಏನು ಮಾಡಿಲ್ಲ ಸರ್, ಸುಮ್ಮನೆ ಅಲ್ಲಿಗೆ ಹೋಗಿದ್ದಕ್ಕೆ ಅವ್ರಿಗೆ UAP ಆ್ಯಕ್ಟ್ ಹಾಕಿ ಅವ್ರಿಗೆ 3.5 years ಇಂದ ಜೈಲಲ್ಲಿ ಇಟ್ಟಿದ್ದಾರೆ ಸರ್. ಅವ್ರಿಗೆ ಮಗ ಇದೆ, ಹೆಂಡತಿ ಇದ್ದಾರೆ. ಅವ್ರ ಹೆಂಡತಿಗೆ ತಾಯಿ ತಂದೆ ಯಾರೂ ಇಲ್ಲ, ಮನೆಯವರು ಯಾರೂ ಇಲ್ಲ ಸರ್ ನೋಡ್ಕೊಳ್ಳೋಕ್ಕೆ. ಅವ್ರು ಈ ಥರ ಮಾಡಿದರೆ ಹೇಗೆ ಸರ್? 37 ಮೆಂಬರ್ಸ್ ಇದ್ದಾರೆ ಸರ್, ನಮ್ಮ ರಿಲೇಟೆಡು, ನನ್ನ ಬ್ರದರ್ಸ್, ನನ್ಗೆ ಗೊತ್ತಿರೋರು 37 ಮೆಂಬರ್ಸ್ ಇನ್ನೂ ಜೈಲಲ್ಲಿ ಇದ್ದಾರೆ. ಗಂಡು ಮಕ್ಕಳು ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆಲ್ಲ ಬೆಂಕಿ ಇಟ್ಕೊಂಡು ಪೊಲೀಸರ ವಾಹನಗಳಿಗೆ ಬೆಂಕಿ ಇಟ್ಟು ಕಂಡವರ ಆಸ್ತಿ ಹಾಳು ಮಾಡೋದು. ನೀವು ಬಂದ್ಬಿಟ್ಟು ಮೇಡಮ್ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಅವ್ರ ಅಮಾಯಕರು ಅವ್ರನ್ನ ಬಿಡುಗಡೆ ಮಾಡಿ ಅಂತ ಕೇಳೋದು. ಏನಿದು?